ಅಂತಾರಲ್ಲ ಬಾಲ್ ಪಹಲ್ಗಾಮ ದಾಳಿ ಮೊನ್ನೆ 22ನೇ ತಾರೀಕು ಭಯೋತ್ಪಾದಕರ ದಾಳಿಗೆ ತುತ್ತಾಗಿ ಮರಣ ಹೊಂದಿದಂತಹ ಶಿವಮೊಗ್ಗದ ಮಂಜುನಾಥರಾವ್ ಅವರ ಪಾರ್ಥಿವ ಶರೀರ ಇನ್ನು ಕೆಲವೇ ನಿಮಿಷಗಳಲ್ಲಿ ಕೆಲವೇ ಹೊತ್ತಿನಲ್ಲಿ ಶಿವಮೊಗ್ಗವನ್ನು ತಲುಪಲಿದೆ. ಈ ಒಂದು ಶಿವಮೊಗ್ಗದ ಹೃದಯ ಭಾಗದಲ್ಲಿರ್ತಕ್ಕಂಥ ಗಾಂಧಿ ಬಜಾರ್ನ ಎಲ್ಲ ವರ್ತಕರು ಸ್ವ ಇಚ್ಛೆಯಿಂದ ಈ ಒಂದು ಭಯೋತ್ಪಾದಕರ ದಾಳಿಗೆ ವಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಸ್ವ ಇಚ್ಛೆಯಿಂದ ಇವತ್ತು ತಮ್ಮ ಎಲ್ಲ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿದ್ದಾರೆ. ನಮ್ಮ ಹಿಂಭಾಗದಲ್ಲಿ ಕಾಣಬಹುದು ಗಾಂಧಿ ಬಜಾರ್ ಇವತ್ತು ಕರ್ಫ್ಯೂ ಹಾಕಿದ ರೀತಿಯಲ್ಲಿ ಕಂಡುಬರ್ತಾ ಇದೆ. ಈ ಒಂದು ಪಾರ್ಥಿವ ಶರೀರದ ಮೆರವಣಿಗೆ ಶಿವಮೊಗ್ಗದ ಹೃದಯ ಭಾಗದಲ್ಲಿರ್ತಕ್ಕಂತಹ ಗಾಂಧಿ ಬಜಾರ್ ಹಾಗೂ ಶಿವಪ್ಪನಾಯಕ ವೃತ್ತ, ಬಸ್ ಸ್ಟ್ಯಾಂಡ್ ವೃತ್ತ ಮೂಲಕ ಈ ಒಂದು ವಿದ್ಯಾನಗರದ ಚಿತಾಗಾರವನ್ನು ತಲುಪಲಿದೆ. ಈ ಒಂದು ಮೆರವಣಿಗೆಗೆ ಭದ್ರತೆ ದೃಷ್ಟಿಯಿಂದ ಸುಮಾರು 1000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. 8 KSRP ತುಕಡಿಗಳು ಕೂಡ ಈ ಒಂದು ಭದ್ರತಾ ಕಾರ್ಯದಲ್ಲಿ ಪಾಲ್ಗೊಳ್ಳಲಿವೆ. ಅದೇ ರೀತಿ ಸುಮಾರು 200 ಜನ ಹೋಮ್ ಗಾರ್ಡ್ಗಳು ಕೂಡ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಹಳ ದಿನಗಳ ನಂತರ ಮೋದಿಜಿಯವರು ಈ ಒಂದು ದೇಶದ ಪ್ರಧಾನಮಂತ್ರಿ ಆದ ನಂತರದಲ್ಲಿ ಬಹಳ ಕ್ರೂರವಾಗಿರ್ತಕ್ಕಂಥ ಒಂದು ದಾಳಿ ಮೊನ್ನೆ ದಿವಸ 22ನೇ ತಾರೀಕು ನಡೆದಿದೆ. ತಮ್ಮ ಸಂಸಾರದೊಂದಿಗೆ ತಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿ ಕಾಲ ಕಳಿಬೇಕು ಅಂಥೇಳಿ ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಈ ಒಂದು ಜಮ್ಮು ಕಾಶ್ಮೀರದ ಪಹಲ್ಗಾವ್ ಜಾಗಕ್ಕೆ ಅನೇಕ ಜನ ಪ್ರವಾಸವನ್ನು ತೆರಳಿದರು. ಈ ಸಂದರ್ಭದಲ್ಲಿ ಏಕಾಏಕಿ ಅವರ ಮೇಲೆ ಸುಮಾರು 6 ಜನಗಳ ಒಂದು ಭಯೋತ್ಪಾದಕರ ತಂಡ ಕ್ರೂರವಾಗಿರ್ತಕ್ಕಂತಹ ಅವರ ಧರ್ಮ ಯಾವುದು, ಜಾತಿ ಯಾವುದು ಎಂದು ಕೇಳಿ ಅವರನ್ನು ಶೂಟೌಟ್ ಮಾಡುವಂತಹ, ಅಂದರೆ ಅವರನ್ನು ಕೊಲ್ಲುವಂತಹ ಒಂದು ರಕ್ತ ದೋಕುಳಿ ಆಟವನ್ನು ಈ ಒಂದು ಪಹಲ್ಗಾವ್ನಲ್ಲಿ ಆಡಿದೆ. ಇದನ್ನು ವಿರೋಧಿಸಿ ಇವತ್ತು ಭಾರತದ ಎಲ್ಲ ಮೂಲೆಗಳಲ್ಲೂ ಕೂಡ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಅದೇ ರೀತಿ ಮರಣ ಹೊಂದಿರತಕ್ಕಂಥವರಿಗೆ ಒಂದು ಸಾಂತ್ವನ ಹೇಳುವಂತಹ, ಅವರಿಗೆ ಒಂದು ಒಳ್ಳೆಯದನ್ನು ಬಯಸುವಂಥ ಅನೇಕ ಕಾರ್ಯಗಳು, ಕ್ಯಾಂಡಲನ್ನು ಹಚ್ಚುವಂಥ ಮೂಲಕ ಅವರಿಗೆ ಸಾಂತ್ವನ ಹೇಳುವಂಥ ಅನೇಕ ಕಾರ್ಯಕ್ರಮಗಳು ಕೂಡ ಶಿವಮೊಗ್ಗದಲ್ಲೂ ಕೂಡ ನಡೀತಾ ಇದೆ. ಶಿವಮೊಗ್ಗದ ಹೃದಯ ಭಾಗ ಆಗಿರ್ತಕ್ಕಂಥ ಶಿವಪ್ಪನಾಯಕ ವೃತ್ತದಲ್ಲಿ ನಾವಿದ್ದೀವೀಗ. ಇವತ್ತು ಕೂಡ ಇಲ್ಲಿ ಪ್ರತಿದಿನ ಇರತಕ್ಕಂಥ ಒಂದು ದಟ್ಟವಾಗಿರ್ತಕ್ಕಂಥ ಜನಸಂದಣಿ ನೋಡಿ ಕಂಡು ಬರ್ತಾ ಇಲ್ಲ. ನೋಡಿ, ಎಲ್ಲ ರೋಡ್ ಕೂಡ ಖಾಲಿ ಕಾಣ್ತಾ ಇದೆ. ಈ ಕಡೆ ನೋಡಿದರೆ BH ರೋಡ್, ಇಲ್ಲೂ ಕೂಡ ಎಲ್ಲ ಖಾಲಿ ಕಾಣ್ತಾ ಇದೆ. ಇವತ್ತು ಈ ಒಂದು ದಾಳಿಯನ್ನು ವಿರೋಧಿಸಿ ಎಲ್ಲರೂ, ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಕೂಡ ಈ ದಾಳಿಯರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿಜಿಯವರಿಗೆ ಎಲ್ಲರೂ ಒಕ್ಕೊರಲಿನಿಂದ ಒಂದೇ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಒಂದು ರಕ್ತ ದೋಕಳಿಯನ್ನು ಆಡಿರ್ತಕ್ಕಂತಹ ಎಲ್ಲ ಭಯೋತ್ಪಾದಕರ ಹೆಡೆಮುರಿ ಕಟ್ಟಬೇಕು ಅನ್ನೋಂಥದ್ದೇ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಮನದಾಳದ ಮಾತು. ಬಹಳ ದಿನಗಳ ನಂತರ ಈ ಒಂದು ಹೇಯಕೃತ್ಯ ನಡೆದಿದೆ. ಇದಕ್ಕೆ ನಾವು ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮಂಜುನಾಥ್ ಅವರ ಪಾರ್ಥಿವ ಶರೀರ ಬೆಕ್ಕಿನ ಕಲ್ಮಠವನ್ನು ತಲುಪತ್ತೆ, ಅನಂತರದಲ್ಲಿ ಅವರ ಮನೆಯನ್ನು ತಲುಪತ್ತೆ. ಹಾಗೆ 11:30 ಸರಿಯಾಗಿ ಈ ಒಂದು ಪಾರ್ಥಿವ ಶರೀರದ ಒಂದು ಮೆರವಣಿಗೆ ಶಿವಮೊಗ್ಗದ ಹೃದಯ ಭಾಗದಲ್ಲಿ ನಡೆಯುತ್ತೆ. ಇದರಲ್ಲಿ ಎಲ್ಲ ಬಾಂಧವರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿ ಅವರಿಗಿರ್ಬೋದು, ಮಂಜುನಾಥ್ ಅವರಿಗಿರ್ಬೋದು, ಅವರ ಕುಟುಂಬಕ್ಕಿರ್ಬೋದು ಸಾಂತ್ವನ ಹೇಳುವಂತಹ, ಅವರಿಗೆ ಒಂದು ಶಕ್ತಿಯನ್ನು ನೀಡುವಂತಹ, ಒಂದು ಧೈರ್ಯವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಪಾರ್ಥಿವ ಶರೀರದ ಮೆರವಣಿಗೆ ಎಲ್ಲ ಒಂದು ಚಿತ್ರಣವನ್ನು ನೇರ ಪ್ರಸಾರದ ಮೂಲಕ ನಿಮಗೆ ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅವರ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಚಾನಲ್ನ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಒಂದು ಶಿವಪ್ಪನಾಯಕ ವೃತ್ತಕ್ಕೆ ಬರ್ತಾ ಇದೆ, ಮೇಲತ್ತಿ ಶಿವಪ್ಪನಾಯಕ ವೃತ್ತಕ್ಕೆ ಬರ್ತಾ ಇದೆ. ರ್ಯಾಲಿ ಮೂಲಕ ಬರಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇವೆಲ್ಲವನ್ನು ತಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ರಕ್ಷಣಾಧಿಕಾರಿಗಳ ವಾಹನ ಕೂಡ ಮುಂಭಾಗದಲ್ಲಿ ನಮಗೆ ಕಾಣಿಸ್ತಾ ಇದೆ. ಬಜರಂಗ ದಳದ ಎಲ್ಲ ಯುವಕರು ದ್ವಿಚಕ್ರ ವಾಹನದಲ್ಲಿ ಕೇಸರಿ ಬಾವುಟವನ್ನು ಹಿಡಿದು ಮಂಜುನಾಥ್ರವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ವಿಡಿಯೋ ವಿಷನಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲ ಬಜರಂಗ ದಳದ ಎಲ್ಲ ಯುವಕರು 2 ವೀಲರ್ ರ್ಯಾಲಿ ಮೂಲಕ ಈ ಒಂದು ಪಾರ್ಥಿವ ಶರೀರವನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಇದೀಗ ವೀರ ಶಿವಪ್ಪನಾಯಕ ವೃತ್ತವನ್ನು ತಲುಪಿದೆ. ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇವೆಲ್ಲವನ್ನು ವಿಡಿಯೋ ವಿಷನಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಭಯೋತ್ಪಾದಕರ ದಾಳಿಯಿಂದ ಮೃತರಾಗಿರ್ತಕ್ಕಂತಹ ಮಂಜುನಾಥ್ ಅವರ ಪಾರ್ಥಿವ ಶರೀರ ಶಿವಮೊಗ್ಗವನ್ನು ತಲುಪ್ತಾ ಇದೆ.
ಇದೀಗ ತಾನೇ ಮೃತದೇಹ ಮಂಜುನಾಥ್ ಅವರ ಮನೆ ಕಡೆ ಚಲಿಸ್ತು. ಅನೇಕ ಜನ ಮೃತದೇಹದ ಒಂದು ದರ್ಶನವನ್ನು ಮಾಡಿದರು. ನಮ್ಮೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿಕ್ಕೆ ಅನೇಕ ಜನ ಇಲ್ಲಿ ಕಾಯ್ತಾ ಇದ್ದಾರೆ. ನಮ್ಮ ಗಾಂಧಿ ಬಜಾರ್ನ ದಿನೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರೇನು ಹೇಳ್ತಾರೆ ಕೇಳೋಣ. सर, ये जो मंजूनाथ थे ना, वो जो कश्मीर में उनको शहीद हुए ना, वो बहुत ही दुखदायक घटना है और हमारे परोपकारम टीम के सदस्य थे। तो उनके अभी क्या बोलना, कुछ बोलने के लिए कोई शब्द ही नहीं है। ऐसे पाकिस्तानी जो है ना हत्या की है ना, उनको तो मैं को तो गोली मार देना चाहिए। और मोदी जी से यही कहना चाहता हूँ कि जितना जल्दी हो सके पाकिस्तान को उड़ा दो, दुनिया से नामो निशान मिटा दो पाकिस्तान का। मैं तो ये बोलना चाहता हूँ। और भी जितने आतंकवादी है सभी को उड़ा दो। बहुत ही दुखदायक घटना है। बहुत दर्द हो रहा है मेरे को, क्योंकि मैं जो मंजूनाथ थे हमारे परोपकारम टीम से थे। बहुत ही शिमोगा के लिए बहुत दुखदायक घटना है और पूरा मार्केट आज बंद किया हमने। ಪಕ್ಕದಲ್ಲಿ ನಮ್ಮೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರಾಗಿರ್ತಕ್ಕಂಥ ಪಟ್ಟಾಭಿರಾಮ್ ಅವರಿದ್ದಾರೆ. ಅವರು ಈ ಒಂದು ದಾಳಿ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮ್ಮ ಈ ಒಂದು ಚಿಟ್ಚಾಟಿಗೆ ನಮಗೆ ಸುಸ್ವಾಗತ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಈ ಸಂದರ್ಭ? ಮೊನ್ನೆ ಆಗಿರುವಂಥ ಜಮ್ಮು ಕಾಶ್ಮೀರ ಆಗಿರುವಂಥ ಈ ಒಂದು ಹೀನ ಕೃತ್ಯ ಅತ್ಯಂತ ವಿಷಾದನೀಯ, ಅತ್ಯಂತ ದುರದೃಷ್ಟಕರ. ಮತ್ತು ಇದನ್ನು ಮಾಡಿರೋವರ ಉದ್ದೇಶ ಸ್ಪಷ್ಟ ಇದೆ. 100ಕ್ಕೆ 100 ರಾಷ್ಟ್ರ ವಿರೋಧಿ ಶಕ್ತಿ, ಹಿಂದೂ ವಿರೋಧಿ ಶಕ್ತಿ, ಈಗಿರುವಂಥ ಪ್ರಸ್ತುತ ಕೇಂದ್ರ ಸರ್ಕಾರ ವಿರುದ್ಧವಾದ ಶಕ್ತಿಯ ಷಡ್ಯಂತ್ರ. ಎರಡನೇದಾಗಿ ಇದು ಇವತ್ತು ನಿನ್ನೆ ಒಂದು ಘಟನೆ ಅಲ್ಲ, 100 ವರ್ಷದಿಂದ ಏನು ಒಂದು ಇಸ್ಲಾಮೀಕರಣದ ಯೋಜನೆ ಇದೆ ಅದರದ್ದೇ ಮುಂದುವರೆದ ಭಾಗ. ಆದರೆ ಕಳೆದ 15 ವರ್ಷದಲ್ಲಿ ಭಾರತ ತಗೊಂಡಂಥ ಅನೇಕ ಕ್ರಮಗಳು, ರಾಷ್ಟ್ರಕ್ಕೆ ಪೂರಕವಾದ ಕ್ರಮಗಳು ಅವರಿಗೆ ಒಂದು ದೊಡ್ಡ ತಡೆಯನ್ನು ತಂದಿಟ್ಟಿತ್ತು. ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದಾಯಿತು, ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿತ್ತು, ಅತ್ಯಂತ ಸೂಕ್ತವಾಗಿ ಚುನಾವಣೆ ನಡೆಯಿತು, ತ್ರಿವಳಿ ತಲಾಖ್ ರದ್ದಾಯಿತು. ಈ ಥರದ ಅನೇಕ ಸಂಗತಿಗಳು ಭಾರತಕ್ಕೆ ಪೂರಕವಾಗಿ, ಎಲ್ಲ ಜನಗಳಿಗೂ ಪೂರಕವಾಗಿ, ಹಿಂದೂ ಮುಸ್ಲಿಂ ಅನ್ನೋದು ಎಲ್ಲರಿಗೂ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತಾಯಿದ್ದು. ಈಗ ಅವರಿಗೆ ತಮ್ಮ ಮೂಲ ಯೋಜನೆ, ಅಲ್ಲಿ ಯಾರೋ ಮೂಲಭೂತವಾದಿಗಳು ಉಗ್ರಗಾಮಿಗಳಿದ್ದಾರೆ, ಅವರಿಗೆ ಅವರು ಮೂಲ ಅಜೆಂಡವನ್ನೇ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ ಕಾರಣಕ್ಕಾಗಿ ಮತ್ತೊಮ್ಮೆ ಒಂದು ಆತಂಕ ನಿರ್ಮಾಣ ಮಾಡಿ, ಇಲ್ಲ ನಮ್ಮ ಯೋಜನೆ ಇದು ಇನ್ನೂ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋಕ್ಕೆ ಅವ್ರು ಮಾಡಿರುವಂಥ ಒಂದು ದೊಡ್ಡ ದುರಂತ ಕೆಲಸ. ಈ ಸಮಯದಲ್ಲಿ ಈ ಘಟನೆಯನ್ನು ಖಂಡಿಸೋದು ಮಾಡೋದು ಇದು ಒಂದು ಭಾಗ. ಯಾರ್ಯಾರದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಕುಟುಂಬದ ಜೊತೆ ನಾವೆಲ್ಲ ನಿಲ್ಲೋದು, ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸೋದು, ಅವ್ರ ಮನೆಯನ್ನು ಬೇಗ ಉತ್ತಮ ಮಾಮೂಲಿ ಸ್ಥಿತಿ ತರೋದು ಸಮಾಜದ ಕರ್ತವ್ಯ. ಆದರೆ ಈ ಸಮಯದಲ್ಲಿ ಇಡೀ ಸಮಾಜ, ದೇಶ, ಎಲ್ಲ ಜನ, ಜಾತಿ, ಮತ, ಪಂಥ, ಪಕ್ಷ ಎಲ್ಲ ಮೀರಿ ಸರ್ಕಾರದ ಜೊತೆ ನಿಲ್ಲಬೇಕು. ಕೇಂದ್ರ ಸರ್ಕಾರ ಬಲವಾದ ಕ್ರಮ ತಗೋಬೇಕು. ಮೊದಲನೇದಾಗಿ ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರನ್ನು ಹಿಡಿದು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕ ಅವ್ರಿಗೆ ಶಿಕ್ಷೆ ಕೊಡಬೇಕು. ಅವ್ರ ಹಿಂದಿರುವಂಥ ಪಾಕಿಸ್ತಾನದ ಮೇಲೆ ನಿನ್ನೆ ಸರ್ಕಾರ ತಗೊಂಡು ರಾಜತಾಂತ್ರಿಕ ಕ್ರಮ ಅತ್ಯಂತ ಸ್ವಾಗತದ ಕ್ರಮ. ಆ ಒಂದು ಕ್ರಮ ಅವರು ಮಾಡಿರೋಂಥ ಹತ್ಯೆಗೆ 100ಕ್ಕೆ 100 ಪರಿಣಾಮವನ್ನು ಕೊಡುವಂಥ ಕ್ರಮ ತಗೊಂಡಿದ್ದಾರೆ. ಅದನ್ನು ಇಡೀ ದೇಶ ಸ್ವಾಗತ ಮಾಡಬೇಕು. ಮೂರನೇದಾಗಿ ಪಾಕಿಸ್ತಾನ ಇರ್ಬೋದು ಅಥವಾ ನಮ್ಮ ಒಳಗೆ ಸಹಕಾರ ಕೊಟ್ಟವರು ಇರ್ಬೋದು, ಅವ್ರು ಯಾರೇ ಇದ್ದರೂ ಇರ್ರೆಸ್ಪೆಕ್ಟಿವ್ ಆಫ್ ದಿ ರಿಲಿಜನ್ ಕಮ್ಯುನಿಟಿ, ಅವನು ಹಿಂದೂನೋ ಮುಸ್ಲಿಮೋ ಅದು ಇದು ನೋಡದೆ ಮುಲಾಜಿಲ್ಲದೆ ಕ್ರಮವನ್ನು ತಗೋಬೇಕು. ಈ ಸಮಯದಲ್ಲಿ ಯಾರು ಉಳಿದದ್ದು ಏನೂ ಮಾಡದೆ ಅಟ್ಟು ಜಾತಿ, ಮತ, ಪಂಥಗಳು, ರಾಜಕೀಯ ಪಕ್ಷಗಳು ಎಲ್ಲರೂ ಕೂಡ ಸರ್ಕಾರ ಜೊತೆ ನಿಲ್ಲಬೇಕು. ಸರ್ಕಾರ ಬಲವಾದ ಕ್ರಮ ತಗೋಬೇಕು ಮತ್ತು ಇಡೀ ಸಮಾಜ ಜಾಗೃತವಾಗಿರಬೇಕು. ಇದು ಕೇವಲ ಜಮ್ಮು ಕಾಶ್ಮೀರ ಮಾತ್ರ, ನಾಳೆ ಶಿವಮೊಗ್ಗದೂ ನಡಿಬೋದು. ಹಾಗೆ ಎಲ್ಲರೂ ಕೂಡ ಸತರ್ಕ ಸಮಾಜ ಮಾತ್ರ ಎಲ್ಲವನ್ನು ಎದುರಿಸಿ, ಕೇವಲ ಒಂದು ಸರ್ಕಾರ ಇಷ್ಟು ದೊಡ್ಡ ದೇಶವನ್ನು, ದೊಡ್ಡ ಸಂಖ್ಯೆಯನ್ನು ನಿಯಂತ್ರಣ ಮಾಡೋಕ್ಕಾಗತ್ತೆ ಅಂತಿಲ್ಲ. ಹಾಗಾಗಿ ಇದಕ್ಕೆ ಯಾರು ಕಾರಣಕರ್ತರು, ಆ ಥರ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಕ್ರಮ ತಗೋಬೇಕು ಮತ್ತು ಸರ್ಕಾರ ಜೊತೆ ಇಡೀ ದೇಶ ನಿಲ್ಲಬೇಕು. ಬರುವಂಥ ದಿವಸದಲ್ಲಿ ಈಗೇನು ನಾವು ದೊಡ್ಡ ನಷ್ಟ ಅನುಭವಿಸಿದ್ದೀವಿ, ಈ ನಷ್ಟ ಮುಂದಿನ ದೊಡ್ಡ ಸುರಕ್ಷೆಗೆ ನಮಗೊಂದು ಶಕ್ತಿಯಾಗಿ ಮಾರ್ಪಾಡು ಮಾಡಿಕೊಂಡು ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸ್ಬೇಕು, ಅತ್ಯಂತ ಸುಂದರವಾದ ಅವಕಾಶ ಸಿಕ್ಕಿದೆ. ಈ ಅವಕಾಶ ಸಿಕ್ಕೊಂಡು ಸರ್ಕಾರ ಪಾಕಿಸ್ತಾನ ಆಕ್ರಮಣ ಮಾಡ್ಕೊಳ್ಳೋಂಥದ್ದನ್ನು ಕೂಡ ಯೋಚನೆ ಮಾಡ್ಬೋದು. ಎಲ್ಲವನ್ನೂ ಆಗಬೇಕು ಅನ್ನೋದು ಅಪೇಕ್ಷೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸದಾ ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿ ಇದ್ರ ಮೇಲೆ ನಿಂತಿರೋ ಕಾರಣಕ್ಕಾಗಿ ಈ ಒಂದು ಘಟನೆ ಒಳಗೆ ಇಡೀ ರಾಷ್ಟ್ರ ಜೊತೆ ಸಂಘಟನೆ ನಿಂತಿದೆ, ಸರ್ಕಾರ ಜೊತೆ ನಿಂತಿದೆ. ಮತ್ತು ನಮ್ಮನ್ನು ಅಗಲಿರುವಂಥ ಈ ಒಂದು ಸಮಯದಲ್ಲಿ ನಮ್ಮ ಅಗಲಿರುವಂಥ ಎಲ್ಲ ಕುಟುಂಬ ಜೊತೆ ನಾವೆಲ್ಲ ಇದ್ದೀವಿ. ನಾವೆಲ್ಲ ಸೇರಿ ಒಂದು ಸಮಾಜವಾಗಿ ಎದ್ದು ನಿಲ್ಲಿಸೋಣ. ಒಂದು
ವಿರೋಧದಲ್ಲಿ ಸಕಾರಾತ್ಮಕ ಎಲ್ಲ ಮುಸಲ್ಮಾನ ಸಂಘಟನೆಗಳು ಕೂಡ ಇದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದೆ. ಅದು ಕೇವಲ ಒಂದು ಘಟನೆಯ ಆವೇಶದ ಅಥವಾ ಭಯದ ವಾತಾವರಣಕ್ಕೆ ಬರುವಂತಾಗಬಾರ್ದು. ಸಹಜವಾದ ಆತ್ಮಾವಲೋಕನ ಮಾಡಿಕೊಂಡು ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತ ನಮ್ಮ ದೇಶ ಅನ್ನುವಂಥದ್ದು ಆಗಬೇಕು. ಮತ್ತು ಮುಂದೆ ಯಾರೂ ಕೂಡ ಈ ಸಾಹಸವನ್ನು ಮಾಡೋಕ್ಕಾಗಬಾರ್ದು ಅನ್ನೋದು ಸಂಘದ ಅಪೇಕ್ಷೆ. ಈ ಒಂದು ಪರಿಸ್ಥಿತಿಯನ್ನು ಎದುರಿಸೋದು ನಾವೆಲ್ಲರೂ ಕೂಡ ಸರ್ಕಾರ ಜೊತೆ ನಿಲ್ಲೋಣ. ಇಡೀ ಪ್ರಪಂಚನ ಮತ್ತೊಮ್ಮೆ ಭಾರತ ಉತ್ತಮ ರಾಷ್ಟ್ರವಾಗಿ ನಿರ್ಮಾಣ ಆಗ್ತಿದೆ. ಅದರ ಕಡೆ ಹೋಗುವಂಥ ಪ್ರಯಾಣಕ್ಕೆ ಅಡ್ಡ ಬರದೆ ಅವರಿಗೆ ನಾವೆಲ್ಲರೂ ಕೂಡ ಇದಕ್ಕೆ ಸಹಕರಿಸೋಣ ಅನ್ನೋದು ಸಂಘದ ಒಂದು ಅಪೇಕ್ಷೆ. ಜೊತೆಗೆ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಹಲವಾರು ಯುವಕರ ಕೃತ್ಯ ಮಾಡುವಂತ ಬಂದು ಕೂಡ ಅವರ ರಾಷ್ಟ್ರ ಪ್ರೇಮವನ್ನು ಮತ್ತು ಅವರ ದಿಟ್ಟತನವನ್ನು ತೋರುತ್ತದೆ ನೋಡಿ ಗೊತ್ತಿಲ್ಲ. ಯಾವ ರೀತಿ ಖಂಡಿತವಾಗಿ ಖಂಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹಿಂದೆ ಮಿಲಿಟರಿ ಆರ್ಮಿ ಮೇಲೆ ಅಟ್ಯಾಕ್ ಮಾಡಿದ್ದೆಲ್ಲ ಆಗಿದೆ. ಅತ್ಯಂತ ಆಘಾತವಾಗಿರುವಂಥ ಕುಟುಂಬದ ಸದಸ್ಯರಿಗೆ ನಮ್ಮ ಕೈಲಾದಷ್ಟು, ಯಾಕಂದರೆ ಸಾಂತ್ವನ ಹೇಳೋದಷ್ಟು ಸರಳವಾಗಿಲ್ಲ, ಸಾಂತ್ವನ ಹೇಳೋದಕ್ಕೆ ನಾನು ಬಂದಿದ್ದೇನೆ. ಈ ಒಂದು ಘಟನೆ ಏನಿದೆ ಇದು ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರ ಒಟ್ಟಾರೆಯಾಗಿ ಅಭಿವೃದ್ಧಿಯ ಹಾದಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಕಮ್ಮಿಯಾಗಿ ಆರ್ಥಿಕ ಚಟುವಟಿಕೆಗಳು ಚೇತರಿಸಿಕೊಂಡು ಟೂರಿಸಂ ಭಾಳ ಒಳ್ಳೆಯ ಪ್ರಮಾಣದಲ್ಲಿ ಪಿಕಪ್ ಆದಂಥ ಸಂದರ್ಭದಲ್ಲಿ ಮತ್ತು ಕಾಶ್ಮೀರದ ಜನರಿಗೂ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು, ಜಾತಿ ಧರ್ಮವನ್ನು ಮೀರಿ, ಪಕ್ಷ ಪಂಗಡವನ್ನು ಮೀರಿ ನಾವೆಲ್ಲರೂ ಕೂಡ ರೋಟರಿ ಚಿತ್ರಗಾರಕ್ಕೆ ಮುಟ್ಟಿಸುತ್ತಿರುವ ಬಂಗಾರಪ್ಪನವರು, ಹಾಗೆ ಭಯೋತ್ಪಾದಕರಿಂದ ಹತರಾಗಿರ್ತಕ್ಕಂಥ ಮಂಜುನಾಥ್ ಅವರ ಮನೆ ಮುಂಭಾಗದಲ್ಲಿದ್ದೀವಿ. ಅನೇಕ ಜನ ಗಣ್ಯ ವ್ಯಕ್ತಿಗಳು ಈಗಾಗಲೇ ಅವರ ದರ್ಶನವನ್ನು ಪಡಿತಾ ಇದ್ದಾರೆ. ಈ ಮಧ್ಯೆ ನಮ್ಮೊಂದಿಗೆ 4 ಮನೆಗಳ ಸದಸ್ಯರಾಗಿದ್ದಂಥ ಐನೂರು ಮಂಜುನಾಥ್ ಅವರಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿ. ಮಂಜುನಾಥ್, ಈ ದಾಳಿ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಇದು ಮನುಷ್ಯ ಕುಲಕ್ಕೇ ಅವಮಾನ. ಇದು ಹೇಡಿಗಳು ಮಾಡಬಹುದಾದಂಥ ಒಂದು ಕೃತ್ಯ ಇದು. ಆ ಭಯೋತ್ಪಾದಕರ ಈ ಅಮಾನವೀಯ ಕೃತ್ಯ
ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಇವತ್ತು ಖಂಡಿಸ್ತಾ ಇದೆ. ಅಕ್ಕಪಕ್ಕದ ರಾಷ್ಟ್ರಗಳು, ಅಮೇರಿಕಾ, ರಷ್ಯಾದಂಥವರು ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ. ಈ ಘಟನೆಯನ್ನು ದೇಶದಲ್ಲಿ ಭಾರತದ ಜನತೆ ಒಂದಾಗಿ, ಹಿಂದೂಗಳು, ಮುಸ್ಲಿಮರು ಎಲ್ಲರೂ ಕೂಡ ಇದನ್ನು ಪ್ರತಿಭಟಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಥರ ಪದೇ ಪದೇ ಮಾಡ್ತಾ ಇರ್ತಕ್ಕಂಥ ಉಗ್ರರನ್ನು ಬುಡಮಟ್ಟದಲ್ಲಿ ಕಿತ್ತಾಕುವಂಥ ಅನಿವಾರ್ಯತೆ ಇದೆ. POK ನಮ್ಮ ಗಡಿಗಳು ಏನಿದೆ ಅಲ್ಲೇ ಉಗ್ರರ ಅಡಗು ತಾಣಗಳು ಹೆಚ್ಚಿರುವಂಥದ್ದು. ಆ POK ನಮ್ಮ ವಶಕ್ಕೆ ಬಾರದೆ ಉಗ್ರ ಚಟುವಟಿಕೆ ಸಂಪೂರ್ಣ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಸರಿಯಾದ ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಮುಂದೆಗೆ ಮಂಜುನಾಥ್ ಅವರ ಮನೆಯ ಮುಂಭಾಗದಲ್ಲಿ ಸುರೇಖಾ ಪಾಲಕ್ಷಪ್ಪ ಅವರು ಕೂಡ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ. ಅಲ್ಲ, ನಮ್ಮ ದೇಶದಲ್ಲಿ ಎಲ್ಲಿ ಭದ್ರತೆ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಈಗ ಎಲ್ಲರೂ ಭಯಭೀತರಾಗಿದ್ದಾರೆ. ನಾವು ಏನೋ ಖುಷಿಯಿಂದ ಇರೋಕ್ಕೆ ಟೂರ್ ಅಂತ ಹೋಗ್ತೀವಿ, ಪ್ರವಾಸಕ್ಕೆ ಅಂತ ಹೋಗ್ತೀವಿ, ಅಲ್ಲೂ ನೆಮ್ಮದಿ ಇಲ್ಲ ಅಂದರೆ ನಾವಿನ್ನು ಎಲ್ಲಿ ಇರೋಕ್ಕಾಗುತ್ತೆ, ಎಲ್ಲಿ ಹೋಗೋಕ್ಕಾಗತ್ತೆ? ಮನೆಯಲ್ಲೇ ಇರಬೇಕಾ? ಇದಕ್ಕೆ ನ್ಯಾಯ ಯಾವಾಗ ಸಿಗತ್ತೆ? ಒಂದಲ್ಲ ಒಂದು ಹಗರಣಗಳು ಆಗ್ತಾನೇ ಇದೆ. ಸರ್ಕಾರ ಯಾವಾಗ ಇದಕ್ಕೆ ಎಚ್ಚೆತ್ಕೊತಾರೆ? ಸರ್ಕಾರದ ಯಾವಾಗ ನಮಗೆ ನ್ಯಾಯ ಸಿಗುತ್ತೆ? ನಾವು ಮನೆಯಿಂದ ಹೊರಗೆ ಹೋಗೋಕ್ಕೂ ಹೆದರೋ ಅಂಥ ಪರಿಸ್ಥಿತಿ ಬರ್ತಾ ಇದೆ ದಿನಕ್ಕೂ. ದಯವಿಟ್ಟು ಸರ್ಕಾರ ಇದನ್ನು ಬೇಗ ಗಣನೆಗೆ ತಗೊಂಡು ಯಾರು ಅವರಿಗೆ ಈ ಕೃತ್ಯವನ್ನು ಮಾಡಿದ್ದಾರೆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಇರಲಿ ಸರ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭ್ರಮೆ ಪಟ್ಕೊಳ್ಳೋಂಥ ವಿಷಯ ಇದು. ಇಷ್ಟು ಒಂದು ಕ್ರೂರವಾಗಿ ಈ ಥರ ಹೇಳಿ ಹೊಡೆಯೋದು ಅಂದರೆ ಭಾಳ ಅನ್ಯಾಯ. ನಮಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಒಬ್ಬ ಹೆಣ್ಣು ಮಗಳಿಗೆ ಅವಳ ಎದುರುಗಡೆ ಗಂಡನ್ನು ಗುಂಡು ಹಾಕಿ ಕೊಂದಾಗ ಹಾಗೆ ಆಗಿರ್ಬೋದು ಅವಳ ಮನಸ್ಥಿತಿ. ನೆನೆಸ್ಕೊಂಡ್ಬಿಟ್ರೆ ನಮಗೆ ಭಾಳ ಬೇಜಾರಾಗುತ್ತೆ. ಇದನ್ನು ನಾವೆಲ್ಲ ಉಗ್ರವಾಗಿ ಖಂಡಿಸ್ತೀವಿ. ಅವ್ರು ಯಾರೇ ಆಗಿರಲಿ ಅವ್ರನ್ನ ನಮ್ಮ ದೇಶದಿಂದನೇ ಓಡಿಸ್ಬೇಕು ಅಂತ ನಾನು ಕೇಳ್ತೀನಿ. ಇಂಥ ಒಂದು ಮನಸ್ಥಿತಿ ಇರೋಂಥವ್ರನ್ನ ಯಾರನ್ನೂ ಇಟ್ಕೋಬಾರ್ದು. ಇಲ್ಲಿ ನಮ್ಮ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ ಅಂದಮೇಲೆ ನಾವು ಅವ್ರನ್ನ ಈ ಜಾತಿ ಭೇದ ಮರೆತು ನಾವು ಇಲ್ಲಿ ಒಂದಾಗಿ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದರೆ ಈ ಥರ ಇದನ್ನು ಮಾಡಿಬಿಟ್ಟು ಎಲ್ಲರಿಗೂ ದ್ವೇಷ ಭೇದ ಬಿತ್ತಂಗೆ ಮಾಡಿ ಈಗ ನೆಮ್ಮದಿ ಶಾಂತಿ, ನಮ್ಮ ದೇಶದ ನೆಮ್ಮದಿ ಶಾಂತಿನೇ ಹಾಳು ಮಾಡೋಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರೋದು. ಇದು ಭಾಳ ಅಕ್ಷಮ್ಯ ಅಪರಾಧ. ನಾವು ಭಾಳ ಉಗ್ರವಾಗಿ ಇದನ್ನು ಖಂಡಿಸ್ತೀವಿ. ಎಲ್ಲ ಹೆಣ್ಣುಮಕ್ಕಳು ಪರವಾಗೂ ನಾನು ಹೇಳ್ತಾ ಇದ್ದೀನಿ. ಒಬ್ಬ ಗಂಡನ್ನು ಕೊಲೆ ಮಾಡೋದು ಅಂದರೆ ಹೆಂಡತಿ ಮುಂದೆನೇ ಯಾರೂ ಕ್ಷಮಿಸೋದಿಲ್ಲ. ಇದು ನಮ್ಮ ಹಿಂದೂ ಸಂಸ್ಕೃತಿಗೆ ವಿರೋಧ. ಆದ್ದರಿಂದ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಮಂಜುನಾಥ್ ಅವರ ಮನೆ ಮುಂಭಾಗದಲ್ಲಿ ನಾವು ಅನೇಕ ಜನ ಗಣ್ಯ ವ್ಯಕ್ತಿಗಳೊಂದಿಗೆ ಮಾತಾಡಿದ್ವಿ. ಮೊನ್ನೆ ನಡೆದಿರ್ತಕ್ಕಂಥ ಈ ಒಂದು ಭಯೋತ್ಪಾದಕರ ಘೋರವಾಗಿರ್ತಕ್ಕಂತಹ ಒಂದು ದಾಳಿಯ ಬಗ್ಗೆ ಅನೇಕ ಜನ ನಮ್ಮೊಂದಿಗೆ ಮಾತಾಡ್ತಾ ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವಿಶೇಷವಾಗಿ ಮಂಜುನಾಥ್ ಅವರ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು ಹೇಳಿದರು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕಳೆದ ವಿಧಾನಸಭಾ ಚುನಾವಣೆಯ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಆಗಿರ್ತಕ್ಕಂಥ HC ಯೋಗೀಶ್ ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ. ನಮಸ್ಕಾರ. ನಿನ್ನೆ 22ನೇ ತಾರೀಕು ನಡೆದಿರ್ತಕ್ಕಂಥದ್ದು ಇಡೀ ಭಾರತ ದೇಶನೇ ತಲೆ ತಗ್ಗಿಸುವಂಥ ಒಂದು ಘೋರವಾಗಿರ್ತಕ್ಕಂಥ ಒಂದು ಅಟ್ಯಾಕ್ ಅಥವಾ ಒಂದು ಹಲ್ಲೆ ಅನ್ನೋದು ಟೆರರಿಸ್ಟ್ಗಳು ಕೇವಲ 6 ಜನದಿಂದ ನಡೆದಿದೆ. ಸುಮಾರು 28 ಜನ ಈ ಒಂದು ಸಂದರ್ಭದಲ್ಲಿ ಜೀವನ ಕಳ್ಕೊಂಡಿದ್ದಾರೆ. ಈ ಒಂದು ಅಟ್ಯಾಕ್ ಅಥವಾ ಈ ಒಂದು ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಅದು ಶಿವಮೊಗ್ಗ ನಗರದಲ್ಲಿ ಎಲ್ಲೋ ಒಂದು ಕಡೆ ಒಂಥರ ಕರಾಳ ವಾತಾವರಣ. ಇವತ್ತು ನೋಡಿ ಶಿವಮೊಗ್ಗ ನಗರ ಎಷ್ಟು ಒಗ್ಗಟ್ಟಾಗಿದೆ ಅಂತ ಹೇಳಿದ್ರೆ, ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಅಂತಕ್ಕಂಥ ಆ ಭೇದ ಭಾವವನ್ನು ಬಿಟ್ಟು ನಾವೆಲ್ಲರೂ ಶವದ ಮುಂದೆ ಒಂದು ಅಂತಕ್ಕಂಥದ್ದನ್ನು ಕೂಡ, ಮೃತದೇಹದ ಮುಂದೆ ಒಂದು ಅಂತಕ್ಕಂಥದ್ದನ್ನು ಕೂಡ, ಒಬ್ಬ ಟೆರರಿಸ್ಟ್ ಕಗ್ಗೋಲೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವರೆಲ್ಲರ ಮುಂದೆ ನಾವು ಒಂದು ಅಂತಕ್ಕಂಥದ್ದನ್ನು ಕೂಡ ತೋರಿಸಿಕೊಟ್ಟಿರ್ತಕ್ಕಂಥ ಶಿವಮೊಗ್ಗ ನಗರದ ಜನತೆ ಇವತ್ತು ವ್ಯಾಪಾರ ವಹಿವಾಟುಗಳನ್ನು ಸಂಪೂರ್ಣ ಶಿವಮೊಗ್ಗ ನಗರ ಇವತ್ತು ಬಂದ್ ಮಾಡಿರ್ತಕ್ಕಂಥದ್ದು. ಮಂಜುನಾಥ್ ಅವರ ಪಾರ್ಥಿವ ಶರೀರದ ಒಂದು ದರ್ಶನವನ್ನು ಮಾಡಿ ಈಗ ನಮ್ಮೊಂದಿಗಿದ್ದಾರೆ. ಅವರೇನು ಹೇಳ್ತಾರೆ ಅಂತ ಕೇಳೋಣ. ಮೊನ್ನೆ 22ನೇ ತಾರೀಕು ಆಗಿರ್ತಕ್ಕಂಥ ಅಟ್ಯಾಕ್ ಇದು ನಮಗೆ ನಡಿಬಾರದ ಸಂಗತಿ ನಡೆದಿದೆ. ಇವರು ಮಂಜುನಾಥ್ರವರು ನಮಗೆ ದೂರದ ಸಂಬಂಧಿ ಆಗಬೇಕು. ನಮ್ಮ ಚಿಕ್ಕಮ್ಮನ ಮಗಳ ದೂರದ ಸಂಬಂಧಿ ಇವರು. ನಮಗೆ ತುಂಬಲಾರದ ನಷ್ಟ ಆಗಿದೆ ನಮ್ಮ ಕುಟುಂಬಕ್ಕೆ. ನಮಗೆ ಇದು ಆಗಲೇಬಾರ್ದಿತ್ತು. ಈಗ ಪಾಕಿಸ್ತಾನದವರ ದುಷ್ಕೃತ್ಯವನ್ನು ಎಲ್ಲರೂ ಕೂಡ ಇಡೀ ದೇಶವೇ ಒಕ್ಕೊರಲಿಂದ ಖಂಡಿಸ್ತಾ ಇದೆ.
ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು ಅನ್ನೋ ಸಂಕಲ್ಪ ನಮ್ಮ ಸನ್ಮಾನ್ಯ ಶ್ರೀ ಮೋದಿಜಿಯವರು ತಗೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ಇಡೀ ಶಿವಮೊಗ್ಗಕ್ಕೆ ಈಗ ನಮಗೆ ದುಃಖವನ್ನು ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಭಾರಿ ವ್ಯಥೆ ಪಡ್ತಾ ಇದ್ದೀವಿ. ನಮ್ಮ ಮಂಜುನಾಥ್ರವರು ತುಂಬ ಒಳ್ಳೆಯ ಜನ ಆಗಿದ್ದರು. ಅವರು ಮೊದಲು ಭಾರತ್ ಫೌಂಡ್ರಿಲಿದ್ದರು, ಆಮೇಲೆ ಸುಮಾರು ಈಗ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾಯಿದ್ರು. ತುಂಬ ನಮ್ಮ ಕೋಟೆ ಏರಿಯಾದಲ್ಲೇ ಮನೆ ಇತ್ತು. ಅವ್ರು ಪ್ರತಿಯೊಂದು ಏರಿಯಾಗೂ ಕೂಡ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಭೀಮೇಶ್ವರ ದೇವಸ್ಥಾನ ಇರ್ಬೋದು, ನಮ್ಮ ಕೋಟೆ ಮಾರಿಕಾಂಬ ದೇವಸ್ಥಾನ ಇರ್ಬೋದು, ಎಲ್ಲದೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದರು. ಅವರು ಈಗ ಅವರು ಈಗ ಕಳ್ಕೊಂಡಿರೋದು ನಮಗೆಲ್ಲ ತುಂಬಲಾರದ ನಷ್ಟ. ನಮ್ಮ ಈ ಧಾರ್ಮಿಕ ಕೆಲಸಗಳಿಗೆ, ನಮ್ಮ ಹಿಂದೂ ಸಂಘಟನೆಗೆ ಕೂಡ ಅವರು ತುಂಬ ಕೊಡುಗೆಯನ್ನು ಕೊಟ್ಟಿದ್ದರು. ಆದ್ದರಿಂದ ದಯವಿಟ್ಟು ಅವರು ಹೋಗಿದ್ದು ನಮಗೆ ತುಂಬಲಾರದ ನಷ್ಟ ಆಗ್ತದೆ. ಅವರು ಕೂಡ ನಮ್ಮ ಚಿಕ್ಕಮ್ಮನ ಮಗ. ಅವರು ಶೋಕವನ್ನು ಪಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೂಡ ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಮನೆ ಮುಂಭಾಗದಲ್ಲಿದ್ದೀವಿ. ಅನೇಕ ಜನ ಇಲ್ಲಿ ಆಗಮಿಸಿದ್ದಾರೆ. ಶಿವಮೊಗ್ಗದ ಪ್ರಜೆಗಳು ಅವರ ಅಂತಿಮ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅನೇಕ ಜನ ರಾಜಕಾರಣಿಗಳಿರ್ಬೋದು, ಗಣ್ಯ ವ್ಯಕ್ತಿಗಳಿರ್ಬೋದು, ಎಲ್ಲರೂ ಕೂಡ ತಮ್ಮ ಮನಸ್ಸಿನ ಒಂದು ಸಾಂತ್ವನವನ್ನು ಅವರ ಹೆಂಡತಿಗೆ ಮತ್ತು ಮಗನಿಗೆ ತಿಳಿಸ್ತಾ ಇದ್ದಾರೆ. ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಜನ ನಮ್ಮೊಂದಿಗೆ ಮಾತಾಡಿದರು. ಯೋಗೀಶ್ ಅವರು ಮಾತಾಡಿದರು, ಆಯನೂರು ಮಂಜುನಾಥ್ ಅವರು ಮಾತಾಡಿದರು. ಈ ಮಧ್ಯೆ ಕಳೆದ 40 ವರ್ಷಗಳಿಂದ ಹಿಂದುತ್ವಕ್ಕಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ಕೋಟೆ ಭಾಗದ ಪ್ರಭಾವಿ ನಾಯಕರು, ಹಿಂದೂ ಹುಲಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ದೀನ ದಯಾಳುಜಿಯವರು ನಮ್ಮೊಂದಿಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಮೊನ್ನೆ 22ನೇ ತಾರೀಕು ಆಗಿರುವಂತಹ ಈ ಒಂದು ಭಯೋತ್ಪಾದಕರ ಅಟ್ಯಾಕ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ದಯಾಳುಜಿ, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮೊದಲನೇ ಪ್ರಶ್ನೆ ನಿಮಗೆ, ಈ ಅಟ್ಯಾಕನ್ನು ಅಂದರೆ ಪಾಕಿಸ್ತಾನ ಮಾತ್ರ ಈ ಒಂದು ಅಟ್ಯಾಕಲ್ಲಿ ಭಾಗಿಯಾಗಿದೆಯೋ ಅಥವಾ ಬೇರೆ ಮುಸಲ್ಮಾನ ರಾಷ್ಟ್ರಗಳು ಕೂಡ ಈ ಅಟ್ಯಾಕಲ್ಲಿ ಭಾಗಿಯಾಗಿದೆಯೋ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ವಿಚಾರವಾಗಿ? ಮೊಟ್ಟ ಮೊದಲನೇದಾಗಿ ಶಿವಮೊಗ್ಗದ ಭಾರತ ಮಾತೆಯ ಹೆಮ್ಮೆಯ ಸುಪುತ್ರ ಆಗಿರುವಂತಹ ಶ್ರೀ ಮಂಜುನಾಥ್ರವರ ನಿಧನ ಆಗಿರುವಂಥದ್ದು ಇದು ನಮಗೆ ತುಂಬ ಆಘಾತಕಾರಿಯಾಗಿರುವಂಥ ವಿಷಯ. ಅವರ ಕುಟುಂಬ ವರ್ಗದವರಿಗೆ ದುಃಖ ಭರಿಸುವಂಥ ಶಕ್ತಿ ಪರಮಾತ್ಮ ಕೊಡಲಿ. ಅವರ ಎಲ್ಲ ಸ್ನೇಹಿತ ಬಳಗ, ಬಂಧು ಬಳಗದವರಿಗೆ ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಲಿ ಪರಮಾತ್ಮನಲ್ಲಿ ಅಂತ ಬೇಡ್ಕೊಳ್ತಾ, ಆ ಒಂದು ಮಂಜುನಾಥ್ರವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಬಂಧುಗಳೇ, ಇವತ್ತಿನ ದಿವಸ ನಾವಿಲ್ಲೆಲ್ಲ ಸೇರಿರೋದು ಮಂಜುನಾಥ್ರವರ ಪಾರ್ಥಿವ ಶರೀರವನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿರೋವಂಥದ್ದು ಒಂದು ಅಂತಂದರೆ, ಇನ್ನಾದರೂ ಇಡೀ ದೇಶದ ಎಲ್ಲ ರಾಜಕಾರಣಿಗಳು, ಎಲ್ಲ ಧರ್ಮದ ಆಚರಣೆಗಳನ್ನು ಮಾಡುವಂಥ ವ್ಯಕ್ತಿಗಳು ಜಾತಿ 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 ಅಂತ ಸಾಯ್ತಾ ಇರೋಂಥ ಈ ಜಾತಿಯ ವ್ಯಕ್ತಿಗಳು ಅವರೆಲ್ಲ ಯೋಚನೆ ಮಾಡಬೇಕು. ಅವರು ಭಯೋತ್ಪಾದಕರು, ಯಾರು ಮುಸ್ಲಿಂ ಭಯೋತ್ಪಾದಕರಿದ್ದಾರೆ, ಕಾಶ್ಮೀರದಲ್ಲಿ ನಡೆದಂಥ ಆ ಘಟನೆ ಏನಿದೆ, ಮಂಜುನಾಥ್ರವ್ರನ್ನ ಹತ್ಯೆ ಮಾಡಬೇಕಾದ್ರೆ, ಅವ್ರು ಗುಂಡಿಕ್ಬೇಕಾದ್ರೆ ನೀನು ಯಾವ ಜಾತಿ ಅಂತ ಕೇಳಿಲ್ಲ, ನೀನು ಯಾವ್ದು ರಾಜಕೀಯ ಪಕ್ಷ ಅಂತ ಕೇಳಲಿಲ್ಲ, ನೀನು ಯಾವ ರಾಜ್ಯದವನು ಅಂತ ಕೇಳಿಲ್ಲ, ನೀನು ಯಾವ ಭಾಷೆ ಮಾತಾಡ್ತೀಯ ಅಂತ ಕೇಳಿಲ್ಲ. ಅವ್ರು ಕೇಳಿದ್ದೊಂದೇ, ನೀನು ಹಿಂದೂನೋ ಮುಸ್ಲಿಮೋ ಅಂತ. ಮುಸ್ಲಿಮ್ ಅಂತ ಹೇಳಿಲ್ಲ, ಹಿಂದೂ ಅಂತ ಹೇಳಿದ್ದಕ್ಕೆ ಅವ್ರನ್ನ ಹೊಡೆದಾಕಿದ್ರು, ಗುಂಡು ಹೊಡೆದು ಸಾಯ್ತು ಅಂತ ಕೆಲಸ ಮಾಡಿ ಅಂತಂದಮೇಲೆ ನಾವು ಅನ್ಕೋಬೇಕು, ಈ ದೇಶದಲ್ಲಿರೋವಂಥದ್ದು ನಾವೆಲ್ಲ ದೇಶಭಕ್ತರಾಗಿರಬೇಕು. ದೇಶಭಕ್ತಿಗೆ ಇಲ್ಲಿ ಗೌರವ ಇದೆ ವಿನಃ ಜಾತಿಗೆ, ಧರ್ಮಕ್ಕೆ ಮತ್ತು ಇಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷಗಳಿಗೆ ಅಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಬಂಧುಗಳೇ, ಇವತ್ತಿನ ದಿವಸ ಅತ್ಯಂತ ನೋವಾಗಿರುವಂಥ ವಿಚಾರ. ಯಾಕೆಂತಂದರೆ ಈ ಸಂದರ್ಭವನ್ನು ನೋಡಿದಾಗ, ಅವರ ಕುಟುಂಬದ ಆಕ್ರಂದವನ್ನು ನೋಡಿದಾಗ ಬಹಳ ನೋವಾಗುತ್ತೆ. ಇಂಥ ಸಂದರ್ಭದೊಳಗೆ ನಾವೆಲ್ಲರೂ ಸಹ ಮಂಜುನಾಥರ ಕುಟುಂಬದ ಜೊತೆಗೆ ಗಟ್ಟಿಯಾಗಿ ನಿಲ್ಲುವಂಥ ಕೆಲಸ, ಕೊನೆಯ ದಿನದವರೆಗೂ ಅವ್ರ ಜೊತೆ ನಿಲ್ಲುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ರಕ್ತವೇ ಎಲ್ಲ, ರಕ್ತ ರಕ್ತವೇ ಅಲ್ಲ, ಹಿಡಿಯುವ ಹೃದಯ ಹೃದಯ. ಉಗ್ರಗಾಮಿಗಳು ಇದನ್ನು
ಹಲ್ಲೆ ಮಾಡಿದ್ದಾರೆ, ಹತ್ಯೆಗಳು ಮಾಡ್ತೀರಾ ಹಿಂದೂಗಳ ಮೇಲೆ. ಇದನ್ನು ನಾವು ಖಂಡಿಸ್ತೇವೆ. ಇದು ಮೊದಲನೇ ಬಾರಿ ಅಲ್ಲ, ಅನೇಕ ಬಾರಿ ಹಿಂದೂಗಳ ಮೇಲೆ, ಭಾರತದ ಮೇಲೆ ಅನೇಕ ಬಾರಿ ಹುಡುಕಿ ನಮ್ಮ ಭಾರತಕ್ಕೆ ಈ ಉಗ್ರಗಾಮಿಗಳು ಸಂಚಿನ ಮೂಲಕ ಬರ್ತಾ ಇದ್ದಾರೆ. ಇದು ಕೊನೆಯ ಹಂತ ಆಗಬೇಕು. ಮುಂದಿನ ದಿನಗಳಲ್ಲಿ ಇರೋದು ಭಾರತ ಪ್ರಧಾನಿಯಾಗಿರೋಂಥವ್ರು ಪ್ರಧಾನಮಂತ್ರಿ ಮೋದಿಯವರು. ಮುಂದಿನ ದಿನಗಳಲ್ಲಿ ಇದು ಕೊನೆ ಬಾರಿ ಆಗುತ್ತೆ. ಈಗಾದರೂ ಉಗ್ರಗಾಮಿಗಳು ಎಚ್ಚೆತ್ಕೋಬೇಕು, ಪಾಪಿ ಪಾಕಿಸ್ತಾನಿಯರು ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಇದೇನಾರು ಆದರೆ ಇಡೀ ಭಾರತ ಹುಡುಕಿ ಸಾಮಾನ್ಯ ಪ್ರಜೆಗಳೇ ನುಗ್ಗೋ ಅಂತ ಪರಿಸ್ಥಿತಿ ತನ್ಕೋಬಾರ್ದು. ಇದು ಕೊನೆಯ ಎಚ್ಚರ ಅಂತ ನಾವು ಹಿಂದೂಗಳಾದಂಥ ಭಾರತ ಮಾತೆಯ ಕಣ್ಮಣೆಯಾಗಿ ಹೇಳ್ತಾ ಇದ್ವಿ. ಸುತ್ತಮುತ್ತ ಇರುವಂತ ನಾಗರಿಕ ಬಾಂಧವರೇ, ಈ ಸಂಪೂರ್ಣ ಹೊಣೆಗಾರಿಕೆ ಹೊತ್ತಿದೆ. ಆದರೆ ನಿಮ್ಮ ಪ್ರಕಾರ ಬೇರೆ ದೇಶಗಳು, ಮುಸ್ಲಿಂ ರಾಷ್ಟ್ರಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಾವ? ನಿನ್ನೆ ಅಟ್ಯಾಕಿಗೆ ಇದ್ಯಾವುದು ಕೂಡ ನಾನೊಬ್ಬ ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗತ್ತೆ. ಈಗಿರುವಂಥ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಪಾಕಿಸ್ತಾನ ಪ್ರಚೋದಿತ ಈ ಒಂದು ಉಗ್ರಗಾಮಿಗಳ ಒಂದು ಬೆಂಬಲ ಏನಿದೆ ಇದನ್ನು ಕಡತುಂಡವಾಗಿ ಖಂಡಿಸಲಿಕ್ಕೋಸ್ಕರ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ನಿಲುವು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಮ್ಮ ದೇಶದ ನೀರನ್ನು, ಸಿಂಧು ನದಿಯ ನೀರನ್ನು ಕುಡಿದು ನಮಗೆ ವಿಷವನ್ನು ಕಾಕುವಂಥ ಕೆಲಸವನ್ನು ಏನು ಪಾಕಿಸ್ತಾನಿಗಳು ಮಾಡ್ತಾ ಇದ್ದಾರೆ, ಅದನ್ನು ತಡೆ ಹಿಡಿಯೋಕ್ಕೆ ಏನು ಬೇಕೋ ಅದನ್ನು ಗಮನವನ್ನು ಕೊಟ್ಟಿದ್ದಾರೆ. ಸರ್, ಈಗ ಅನೇಕ ಬಾರಿ ಪಾಕಿಸ್ತಾನದಿಂದ ನಾವು ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾನೆ ಇದ್ದೀವಿ. ಈ ಬಾರಿ ತುಂಬ ಡಿಫ್ರೆಂಟಾಗಿ ಏನಾದ್ರು ಯೋಚನೆ ಮಾಡ್ತಾರೆ ಮೋದಿಜಿಯವರು? ಈಗ ಮಾಡಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿದೆ. ರಾಜತಾಂತ್ರಿಕ ಸ್ಟ್ರೈಕ್ ಏನಿದೆ, ಇಟ್ ಈಸ್ ವೆರಿ ಗುಡ್. ಆದರೆ ಇದಕ್ಕಿಂತಲೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರಾ ನಿಮ್ಮ ಪ್ರಕಾರ? ಹೌದು, ಇನ್ನೂ ನಮಗೆ ಮೊನ್ನೆ ಆ ಉಗ್ರಗಾಮಿಗಳು ಇನ್ನೂ ಕೂಡ ಶೂಟೌಟ್ ಏನು ಮಾಡಿ ಅವ್ರು ಯಾರು ಕೂಡ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲೇ ಇದ್ದು ಅವರಿಗೆ ಬೆಂಬಲ ಕೊಡುವಂಥ ನಡವಳಿಕೆಗಳೇನಿದೆ, ಅವ್ರು ಯಾರ ಒಂದು ಬೆಂಬಲದಿಂದ ಇನ್ನೂ ಕೂಡ ಅಲ್ಲಿ ಒಳಗಡೆ ನುಸುಳಿದ್ದಾರೆ. ಇದಕ್ಕೆಲ್ಲ ಸರಿಯಾದ ರೀತಿಯಂಥ ಒಂದು ಗಂಭೀರವಾದಂಥ ಒಂದು ನಿಲುವನ್ನು ತೆಗೆದುಕೊಳ್ತಾರೆ. ನಿಜವಾಗ್ಲೂ ಒಬ್ಬ ಸಿವಿಲಿಯನ್ ಮೇಲೆ, ನಾಗರಿಕರ ಮೇಲೆ ಈ ಥರ ಹಲ್ಲೆ ಮಾಡೋದು ಬಹಳ ಕ್ರೂರಿತನ. ಏಕೆಂದರೆ ಯುದ್ಧದಲ್ಲಿ ಸೈನಿಕರನ್ನು ಪರಸ್ಪರ ಸಾಯಿಸೋದು ಬೇರೆ, ಆದರೆ ನಾಗರಿಕರ ಮೇಲೆ ಹಲ್ಲೆ ಆಗೋದು ಬಹಳ ಖಂಡನೀಯ. ಸುಮಾರು 2004ರಿಂದ 2014ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 2000 ನಾಗರಿಕರು ಸತ್ತಿದ್ರು. ಮೋದಿಜಿಯವರು ಏನು ಅವರು ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ಕಳೆದ 10 ವರ್ಷದಲ್ಲಿ ಬರೀ 300 ಮಾತ್ರ ಜನರು ತೀರ್ಕೊಂಡಿರೋದು ಯಾವುದರಲ್ಲಿ ನಾಗರಿಕ ಹಲ್ಲೆ. ಅದು RTA ಇನ್ಫಾರ್ಮೇಷನ್ನ ಇದರೊಳಗಡೆ ನನಗೆ ಬಂದಿರುವಂತಹ ಮಾಹಿತಿ. ಅದೇ ರೀತಿ ಸೈನಿಕರು ಎಷ್ಟು ಜನ ತೀರ್ಕೊಂಡಿದ್ರು ಅವಾಗೂ ಇವಾಗೂ ಅಂದರೆ 1800 ಜನ ಸೈನಿಕರು ಅವಾಗ ತೀರ್ಕೊಂಡ್ರೆ ಈಗ ಬರೀ 350-400 ಜನ ಸೈನಿಕರು ತೀರ್ಕೊಂಡಿದ್ದಂಥ ಒಂದು ಮೋದಿಜಿಯವರ ತೊಗೊಂಡ್ಮೇಲೆ ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಮೋದಿಜಿಯವರ ನಿಲುವು ಸ್ಟ್ರಾಂಗ್ ಇರ್ತದೆ. ಅವರಿಗೆ ಗೊತ್ತಿದೆ, ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಅವ್ರು ಹೇಳ್ತಾಯಿದ್ರು, ಹಮ್ ಚುಪ್ನೇ ಇರೋಂಗೆ, ಹಮ್ ಗುಸ್ಕೆ ಮಾರೆಂಗೆ, ಚುನ್ಕೆ ಮಾರೆಂಗೆ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಮೋದಿಜಿಯವರು ಆ ಉತ್ತರವನ್ನು ಕೊಡ್ತಾರೆ. ಅವರಿಗೆ ಸರಿಯಾದ ಉತ್ತರವನ್ನು, ಪಾಠವನ್ನು ಕಲಿಸೋದ್ರಲ್ಲಿ ಸಂದೇಹವೇ ಇಲ್ಲ. ಫಸ್ಟು ಅವರಿಗೆ ಮಾಡಬೇಕಾಗಿರೋದು ಆರ್ಥಿಕವಾಗಿ ಅವ್ರನ್ನ ಏಕಾಂಗಿಯನ್ನಾಗಿ ಮಾಡಬೇಕು. ಆರ್ಥಿಕವಾಗಿ ಆಲ್ರೆಡಿ ಪಾಕಿಸ್ತಾನ ಸತ್ತೋಗಿದೆ, ಇನ್ನೂ ಹಾಳಾಗ್ತದೆ. ಖಂಡಿತವಾಗ್ಲೂ ಅವರು ಮುಂದೆ ಪಾಕಿಸ್ತಾನ ಗಂಡಾಂತರವನ್ನು ಎದುರಿಸಬೇಕಾಗ್ತದೆ. ಒಂದು ವಿಶೇಷವಾಗಿ ಹೇಳಬೇಕು ಅಂದರೆ ಆ ತಾಯಿ ಮತ್ತು ಆ ಮಗ 18 ವರ್ಷದ 98% ತೆಗೆದಂಥ ಒಬ್ಬ ಮಗ, ದೇಶದ ಭಕ್ತಿ ಹೇಗಿತ್ತು ಅಂದರೆ ಕುತ್ತೆ ಬಿಜೆಪಿ ಮಾರು ಅಂತ ಹೇಳುವಂಥ ಒಂದು ಆ ಧೈರ್ಯ ಆ ಸನ್ನಿವೇಶದಲ್ಲಿ ಆ ಮಗು ಮಾಡುತ್ತೆ ಅಂದರೆ ನಿಜವಾಗ್ಲೂ ನಮ್ಮೆಲ್ಲರ ಗೌರವವನ್ನು ಹೆಚ್ಚಿದಂಥ ಒಂದು ಕುಟುಂಬ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ 26 ಜನ ಇರ್ಬೋದು, ಎಷ್ಟೇ ಇರ್ಬೋದು, ಹತ್ಯೆನೇ ನಾಗರಿಕ ಹತ್ಯೆಯನ್ನು ಖಂಡಿಸಬೇಕು. ಇದನ್ನು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ, ಈ ರೀತಿಯ ವರ್ತನೆಯನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಭಾರತ ದೇಶದ ಘನತೆ ಗೌರವವನ್ನು ಎತ್ತಿಡುವಂಥ ಕೆಲಸವನ್ನು ನಮ್ಮ ನಾಗರಿಕರು ಮಾಡಬೇಕಾಗಿರೋದು. ಏಕೆಂದರೆ ನನಗೆ ಮೊನ್ನೆನೂ ಒಂದು ವಾರದಿಂದ ನಮ್ಮ ಮಾವ ಅತ್ತೆ ಹೋಗಿದ್ರು. ಅಲ್ಲಿ ಇವತ್ತು ಬಂದವರು ಶೂಟ್ ಮಾಡಿದವರೆಲ್ಲ ಅವ್ರ ಜೊತೆನೇ ಇದ್ದಂಥ ವ್ಯಕ್ತಿಗಳು, ಅಲ್ಲೇ ಅಡ್ಡಾಡಿದಂಥ ವ್ಯಕ್ತಿಗಳು
ಅದನ್ನು ಶೂಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅಲ್ಲಿನ ಲೋಕಲ್ ಸಪೋರ್ಟ್ ಇದ್ದೇ ಇದೆ ಅವರಿಗೆ. ಖಂಡಿತವಾಗ್ಲೂ ಇದು ಖಂಡನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಶಿವಮೊಗ್ಗ ನಗರ ಸ್ತಬ್ಧ ಆಗಿದೆ ಅಂದರೆ ಬಹುಶಃ ತಪ್ಪಾಗಲಾರದು. ಇಡೀ ಪ್ರಪಂಚವೇ ಮಾತಾಡ್ಕೊಳ್ತಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಅಂತ ಹೇಳಂದರೆ 22ನೇ ತಾರೀಕು ಪುಲ್ವಾಮಾದಲ್ಲಿ ನಡೆದಿರ್ತಕ್ಕಂತಹ 28 ಭಾರತೀಯರ ಒಂದು ಮಾರಣ ಹೋಮ. ಅದರಲ್ಲಿ ನಮ್ಮ ಶಿವಮೊಗ್ಗದವರೇ ಆದ ಮಂಜುನಾಥ್ ರಾವ್ ಅವರು ಕೂಡ ಒಬ್ಬರು. ಅವರ ದೇಹ ಕೂಡ ಇವತ್ತು ಬೆಳಗ್ಗೆ ಬೆಂಗಳೂರಿನಿಂದ ಶಿವಮೊಗ್ಗ ತಲುಪಿತು. ಈಗ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಕೊನೆಯ ಹಂತಕ್ಕೆ ಅಂದರೆ ಸ್ಮಶಾನದ ಹತ್ತತ್ರ ಬರ್ತಾ ಇದೆ. BH ರಸ್ತೆ, ಬಸ್ ಸ್ಟ್ಯಾಂಡ್ ಸರ್ಕಲ್, ಅದೇ ರೀತಿ ಸಾಗರ್ ರೋಡ್, ಈ ಎಲ್ಲ ರಸ್ತೆಯ ಮುಖಾಂತರ ಅನೇಕ ಜನ ಯುವಕರು, ಮಹಿಳೆಯರು, ಮಕ್ಕಳು ಇವರೆಲ್ಲರನ್ನ ಒಳಗೊಂಡಂತಹ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಕೊನೆಯ ಘಟ್ಟಕ್ಕೆ ಬಂದಿದೆ. ಇದರಲ್ಲಿ ಅನೇಕರು ಶಿವಮೊಗ್ಗದ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು, ಶಿವಮೊಗ್ಗ ನಗರ BJP ಶಾಸಕರಾಗಿರ್ತಕ್ಕಂಥ ಚೆನ್ನಿ ಅವರು, ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಧನಂಜಯ ಸರ್ಜಿ ಅವರು, ಅದೇ ರೀತಿ ಎಲ್ಲ ಬೇರೆ ಬೇರೆ ಪಕ್ಷದ ಯೋಗೀಶ್ ಅವರು, ಎಲ್ಲ ಬೇರೆ ಬೇರೆ ಪಕ್ಷದ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸಿದರು. ಅವರೆಲ್ಲರೂ ಕೂಡ ನಮ್ಮೊಂದಿಗೆ ಮಾತಾಡ್ತಾ ಆ ಹುಡುಗನಿಗೆ, ಅವರ ಮಗನಿಗಿರ್ಬೋದು ಅಥವಾ ಅವರ ಹೆಂಡತಿಗಿರ್ಬೋದು, ಅವರಿಗೆ ಏನು ಬೇಕಾದರೂ ನಾವು ಸಹಾಯವನ್ನು ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಯೋಗೀಶ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಆ ಹುಡುಗ ಎಲ್ಲಿವರೆಗೆ ಓದ್ತಾನೆ ಅವನ ಪೂರ್ತಿ ವಿದ್ಯಾಭ್ಯಾಸದ ಖರ್ಚನ್ನು ನಮ್ಮ ಸರ್ಕಾರದಿಂದ ಭರಿಸ್ತೀವಿ ಅನ್ನುವಂಥ ಮಾತನ್ನು, ಅಭಯವನ್ನು ಅವರಿಗೆ ಕೊಟ್ಟರು. ನಿಜವಾಗಲೂ ಎಲ್ಲೋ ಒಂದು ಕಡೆ ಇದು ದುಃಖದ ಸಂಗತಿ. ಪ್ರವಾಸಕ್ಕೆಂದು ಹೋಗಿದ್ದಂಥ 28 ಕುಟುಂಬಗಳ ಮುಖ್ಯಸ್ಥರನ್ನು ಅವರ ಜಾತಿ ಯಾವುದು, ಧರ್ಮ ಯಾವುದು ಅಂತ ಕೇಳಿ ಅವರ ಕುಟುಂಬದ ಎದುರುಗಡೆನೇ ಶೂಟ್ ಮಾಡೋದರ ಮೂಲಕ ಅವರನ್ನು ಹತ್ಯೆ ಮಾಡಿದ್ದಾರೆ ಅಂತೇಳಂದರೆ ಇದು ಒಂದು ಹೃದಯ ವಿದ್ರಾವಕ ಘಟನೆ. ಇಡೀ ಭಾರತ ದೇಶವೇ ಒಂದು ಕಂಡೀರಿಡುವಂತಹ ಒಂದು ಪ್ರಸಂಗ ಅಂದರೆ ಬಹುಶಃ ತಪ್ಪಾಗಲಾರದು. ಶಿವಮೊಗ್ಗ ಜನತೆಯೂ ಕೂಡ ಮೊನ್ನೆ 22ನೇ ತಾರೀಕಿನಿಂದ ಶಿವಮೊಗ್ಗದ ಒಬ್ಬ ಮಗನನ್ನು, ಮಂಜುನಾಥ್ ರಾವ್ ಅವ್ರನ್ನ ಕಳೆದುಕೊಂಡು ಶಿವಮೊಗ್ಗದ ಎಲ್ಲ ಪ್ರಜೆಗಳು ಕೂಡ ದುಃಖವನ್ನು ಪಡ್ತಾ ಇದ್ದಾರೆ. ಅನೇಕರು ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಕೂಡ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಘೋಷಣೆಯನ್ನು ಕೂಗಿ ಅವರ ಪತ್ನಿಗೆ ಮತ್ತು ಅವರ ಮಗನಿಗೆ ಒಂದು ಅಭಯವನ್ನು, ಸಾಂತ್ವನವನ್ನು ಹೇಳಿದ್ದಾರೆ. ಅವರ ಕುಟುಂಬಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅನ್ನುವಂಥದ್ದೇ ಶಿವಮೊಗ್ಗದ ನಾಗರಿಕರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಆಸೆ. ಇವೆಲ್ಲವನ್ನು ಕೂಡ ಸುಮಾರು 12 ಗಂಟೆಯಿಂದ ಮಂಜುನಾಥ್ ರವರ ಮನೆ ಮುಂಭಾಗದ ಎಲ್ಲ ವಿಚಾರಗಳನ್ನು, ಮಂಜುನಾಥ್ ರವರ ಪಾರ್ಥಿವ ಶರೀರದ ಮೆರವಣಿಗೆಯ ಎಲ್ಲ ತುಣುಕುಗಳನ್ನು ಇಲ್ಲಿಯ ತನಕ ನಿಮಗೆ ಈ ಒಂದು ಪ್ರತಿಯೊಂದು ಕ್ಷಣವನ್ನು ಕೂಡ ನಿಮಗೆ ನೇರ ಪ್ರಸಾರದ ಮೂಲಕ AI ನ್ಯೂಸ್ ಮೂಲಕ ತಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. BH ರಸ್ತೆಯಿಂದ ಕ್ಯಾಮ್ರಾಮನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್, AI ನ್ಯೂಸ್, ಶಿವಮೊಗ್ಗ.